ಚುನಾವಣಾ ಆಯೋಗದ ಲೋಪ ಒಂದೆರಡಲ್ಲ, ಮತದಾರ ನೋಂದಣಿಯು ವಿವಾದಕ್ಕೆ ಕಾರಣ ಆಗಿದೆ. ಪ್ರಶಾಂತ್ ಕಿಶೋರ್ಗೆ ಎರಡೆರಡು ಗುರುತಿನ ಚೀಟಿ, 12 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ನವೆಂಬರ್ 6ರಂದು ಮೊದಲ ಹಂತದ ಚುನಾವಣೆ ನಡೆಯುತ್ತೆ. 243 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಮೊದಲ ಹಂತದಲ್ಲಿ 121 ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಎರಡನೇ ಹಂತ ನವೆಂಬರ್ 11ಕ್ಕೆ ಮತ್ತು 122 ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಸೊ ನವೆಂಬರ್ 14ಕ್ಕೆ ಫಲಿತಾಂಶ ಪ್ರಕಟ ಆಗತ್ತೆ. ಈ ಮಧ್ಯೆ ಚುನಾವಣಾ ತಂತ್ರಜ್ಞ ಜನಸುರಾಜ್ ಪಕ್ಷ JSP ನೇತಾರ ಪ್ರಶಾಂತ್ ಕಿಶೋರ್ ಅವರು ಪಶ್ಚಿಮ ಬಂಗಾಳ ಮತ್ತು ಬಿಹಾರ್ ಎರಡೂ ರಾಜ್ಯಗಳಲ್ಲಿ ಮತದಾರರಾಗಿ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ನಡೀತಾ ಇರುವಂತ ಬಿಹಾರ್ ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಇವರ ಮತದಾರ ನೋಂದಣಿ ವಿವಾದಕ್ಕೆ ಕಾರಣ ಆಗಿದೆ, ಆಕ್ಷೇಪಗಳಿಗೆ ಗುರಿಯಾಗಿದೆ. ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ JSP ತನ್ನ ಅಭ್ಯರ್ಥಿಗಳನ್ನ ಈಗಾಗಲೇ ಕಣಕ್ಕಿಳಿಸಿದೆ. ರಾಜ್ಯದಾದ್ಯಂತ JSP ಪ್ರಚಾರ ಮತ್ತು ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಉದ್ದೇಶದಿಂದ ತಾವು ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಿಲ್ಲ ಅಂತ ಹೇಳಿರುವಂತ ಪ್ರಶಾಂತ್ ಕಿಶೋರ್ ಅವರು ಚುನಾವಣಾ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ಆದಾಗ್ಯೂ ಅವರ ಮತದಾರರ ನೋಂದಣಿ ವಿವಾದಕ್ಕೆ ಎಡೆ ಮಾಡಿ ಕೊಟ್ಟಿರೋದು. ವರದಿಗಳ ಪ್ರಕಾರ ಬಿಹಾರದ ರೋಹ್ತಾಸ್ ಜಿಲ್ಲೆಯ ಕಾರ್ಗಹರ್ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಶಾಂತ್ ಕಿಶೋರ್ ಮತದಾರರಾಗಿ ನೋಂದಾಯಿಸಿಕೊಂಡಿದ್ರು. ಕ್ಷೇತ್ರದ ಕೋನಾರ್ನಲ್ಲಿರುವಂತಹ ಮಧ್ಯ ವಿದ್ಯಾಲಯವು ಅವರ ಪೂರ್ವಜನರ ಗ್ರಾಮವಾಗಿದ್ದು ಅವರು ಆ ಮತಗಟ್ಟೆಯಲ್ಲಿ ಮತವನ್ನ ಚಲಾಯಿಸಲಿದ್ದಾರೆ. ಸೊ ಇವರು ಪಶ್ಚಿಮ ಬಂಗಾಳದಲ್ಲಿಯೂ ಸಹ ಮತದಾರರಾಗಿದ್ದಾರೆ. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರ ವಿಧಾನಸಭಾ ಕ್ಷೇತ್ರದ ಭವಾನಿಪುರ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವರು ಮತದಾರರಾಗಿ ನೋಂದಣಿಯನ್ನ ಮಾಡ್ಕೊಂಡಿರೋದು. ಸೊ ಬಂಗಾಳದಲ್ಲಿ ಇವರ ವಿಳಾಸ 121 ಕಾಲಿಘಾಟ್ ರಸ್ತೆ ಆಗಿದೆ. ಇದೇ ರಸ್ತೆಯಲ್ಲಿ TMC ಪ್ರಧಾನ ಕಚೇರಿಯೂ ಇದೆ. ಅಲ್ಲಿ ಪ್ರಶಾಂತ್ ಕಿಶೋರ್ ಮತದಾನ ಮಾಡುವಂತಹ ಮತಗಟ್ಟೆ ಬಿ ರಾಣಿ ಶಂಕರಿ ಲೇನ್ ನಲ್ಲಿರುವಂತಹ ಸೆಂಟ್ ಹೆಲೆನ್ ಶಾಲೆ ಅಂತ ಪಟ್ಟಿ ಮಾಡಲಾಗಿದೆ. ಸೊ 2021ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಪ್ರಶಾಂತ್ ಕಿಶೋರ್ ಅವರು TMCಗೆ ರಾಜಕೀಯ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ರು. ಬಂಗಾಳದಲ್ಲಿ ಮತದಾನವನ್ನು ಮಾಡಿದ್ರು. ಸೊ ಎರಡೂ ರಾಜ್ಯಗಳಲ್ಲಿ ಮತದಾನದ ಹಕ್ಕನ್ನು ಹೊಂದಿರುವ ಬಗ್ಗೆ ಪ್ರಶಾಂತ್ ಕಿಶೋರ್ ಅವರು ಈವರೆಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಸೊ ಇವರ ಸಂಪರ್ಕಕ್ಕೆ ಯತ್ನಿಸಿದವರ ಸಂಪರ್ಕಕ್ಕೂ ಇವರು ಬಂದಿಲ್ಲ ಅಂತ TNIA ವರದಿ ಮಾಡತ್ತೆ. ಸೊ ಈ ಪಶ್ಚಿಮ ಬಂಗಾಳ ಚುನಾವಣೆ ನಂತರ ಪ್ರಶಾಂತ್ ಕಿಶೋರ್ ಅವರು ಬಿಹಾರದ ಕಾರ್ಗಹಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರಾಗಿ ನೋಂದಾಯಿಸಿಕೊಳ್ತಾರೆ. ಸೊ ಪಶ್ಚಿಮ ಬಂಗಾಳದ ಮತದಾರರ ಪಟ್ಟಿಯಿಂದ ತಮ್ಮ ಹೆಸರನ್ನು ಅಳಿಸೋಕೆ ಅರ್ಜಿಯನ್ನ ಈಗಾಗಲೇ ಸಲ್ಲಿಸಿದ್ದಾರೆ. ಅವರ ಅರ್ಜಿಯ ಸ್ಥಿತಿ ಯಾವ ಹಂತದಲ್ಲಿದೆ ಅನ್ನೋದು ಗೊತ್ತಿಲ್ಲ ಅಂತ JSP ಮುಖಂಡರೊಬ್ರು ಮಾಧ್ಯಮಕ್ಕೆ ತಿಳಿಸ್ತಾರೆ. ಸೊ ಕಿಶೋರ್ ಅವರ JSP ಬಿಹಾರದ ಎಲ್ಲಾ 243 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇದೆ. ಪ್ರಶಾಂತ್ ಕಿಶೋರ್ ಅವರು ಕಾರ್ಗಹರ್ ವಿಧಾನಸಭಾ ಕ್ಷೇತ್ರದಲ್ಲಿ RJD ನಾಯಕ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಪ್ರಸಾದ್ ಯಾದವ್ ವಿರುದ್ಧ ಸ್ಪರ್ಧಿಸೋ ಕುರಿತು ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಇವರು ಇದ್ದಕ್ಕಿದ್ದಂತೆ ಚುನಾವಣಾ ಸ್ಪರ್ಧೆಯಿಂದ ಹಿಂದೆ ಸರಿತಾರೆ. ಆದ್ರೆ ಈಗ ಪ್ರಶ್ನೆ ಬರೋದು, ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ? ಇದು ಚುನಾವಣಾ ಆಯೋಗದ ಲೋಪ ಅಲ್ವಾ? SIR ಮಾಡಿ ಎರಡೆರಡು ಕಡೆ ಇರುವಂತಹ ಮತದಾರರನ್ನ ಪತ್ತೆ ಹಚ್ತೀವಿ ಅಂತ ಇದೇ ಚುನಾವಣಾ ಆಯೋಗ ಹೇಳುತ್ತೆ. ಬಿಹಾರದಲ್ಲಿ ಮತದಾರರ ಶುದ್ಧೀಕರಣ ನಡೆದಿದೆ ಅಂತ ಚುನಾವಣಾ ಆಯೋಗ ಹೇಳೋದಾದ್ರೆ ಈಗ ಎರಡೆರಡು ರಾಜ್ಯದಲ್ಲಿ ಗುರುತಿನ ಚೀಟಿ ಇರೋಕೆ ಹೇಗ್ ಸಾಧ್ಯ? ಬೇರೆ ಕಡೆ ತಮ್ಮ ಅಡ್ರೆಸ್ ಪ್ರೂಫ್ ಅನ್ನ ಯಾರಾದ್ರೂ ಒಬ್ಬ ವ್ಯಕ್ತಿ ಬದಲಾಯಿಸ್ಕೊಂಡಿದ್ದಾರೆ ಅಂತಂದ್ರೆ ಅವರು ಮೊದಲಿದ್ದ ಲೀಸ್ಟ್ ನಿಂದ ಡಿಲೀಟ್ ಆಗ್ಬೇಕಲ್ವಾ? ಇದನ್ನು ಚುನಾವಣಾ ಆಯೋಗ ಮಾಡ್ತಾ ಇಲ್ವಾ? ಹಾಗಾದ್ರೆ ಈಗ ಪ್ರಶಾಂತ್ ಕಿಶೋರ್ ಅವರದ್ದೇ ಉದಾಹರಣೆ ತಗೊಂಡ್ರೆ, ಪ್ರಶಾಂತ್ ಕಿಶೋರ್ ಅವರು ಬಿಹಾರದ ಮತದಾರರಾಗಿ ಹೊಸದಾಗಿ ಸೇರ್ಪಡೆಗೆ ಅರ್ಜಿ ಹಾಕಿದಾಗ ಪಶ್ಚಿಮ ಬಂಗಾಳದ ಪಟ್ಟಿಯಿಂದ ಇವರನ್ನ ಅಳಿಸ್ಬೇಕಿತ್ತಲ್ವಾ? ಪಶ್ಚಿಮ ಬಂಗಾಳದಿಂದ ಅಳಿಸೋದು ಯಾರ ಕೆಲಸ? ಹಾಗಾದ್ರೆ ಚುನಾವಣಾ ಆಯೋಗದ ಕೆಲಸ ಅಲ್ವಾ? ಇಷ್ಟು ಸಣ್ಣ ಸಣ್ಣ ವಿಚಾರದಲ್ಲೂ ತಪ್ಪು ಮಾಡ್ತಾ ಇರುವಂತ ಚುನಾವಣಾ ಆಯೋಗ SIR ಪ್ರಕ್ರಿಯೆನ ಅದೆಷ್ಟು ಅದ್ಭುತವಾಗಿ ಮಾಡಿರ್ಬೋದು ಅನ್ನೋ ಪ್ರಶ್ನೆ ಬರುತ್ತಲ್ವಾ? ಸೊ ಚುನಾವಣೆ ಹೊಸ್ತಿಲಲ್ಲಿರುವಂತಹ ಬಿಹಾರದಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಸಿ ಅಂತಿಮ ಮತಪಟ್ಟಿಯನ್ನು ಸಹ ಬಿಡುಗಡೆ ಮಾಡಿದೆ. SIR ಪ್ರಕ್ರಿಯೆಯಿಂದಾಗಿ ಬಿಹಾರದ ಮತಪಟ್ಟಿಯಿಂದ ಬರೋಬ್ಬರಿ 6% ಅಂದ್ರೆ ಸುಮಾರು 47 ಲಕ್ಷ ಮತದಾರರ ಹೆಸರನ್ನು ಈಗಾಗಲೇ ಅಳಿಸಿ ಹಾಕಲಾಗಿದೆ. ಬೃಹತ್ ಸಂಖ್ಯೆಯ ಮತದಾರರು ಮತದಾನದ ಹಕ್ಕನ್ನ ಕಳ್ಕೊಂಡಿದ್ದಾರೆ, ಮತದಾನದಿಂದ ವಂಚಿತರಾಗಿದ್ದಾರೆ. ಅಷ್ಟೇ ಅಲ್ಲ, ಈಗ 12 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆಯ ಎರಡನೇ ಹಂತವನ್ನು ಶೀಘ್ರದಲ್ಲೇ ನಡೆಸಲಾಗುವುದು ಅಂತ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಸೊ ವಿಪಕ್ಷಗಳ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅವರ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಹಾರಿಕೆ ಉತ್ತರವನ್ನು ಕೊಡ್ತಾ ಬಂದಿದೆ. ಹಾಗಾದ್ರೆ ಚುನಾವಣಾ ಆಯೋಗಕ್ಕೆ ಚುರುಕು ಮುಟ್ಸೋರಾದ್ರು ಯಾರು? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.